ನಿಮ್ಮ ಒಂದು ಮೊಬೈಲ್ನ ಹೋಮ್ ಸ್ಕ್ರೀನಲ್ಲಿ ಯಾವುದೇ ಒಂದು ಅಪ್ಲಿಕೇಶನನ್ನು ನಾವು ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಯಾವುದಾದ್ರೂ ಬೇರೆ ಕಡೆಗೆ ಮೂವ್ ಮಾಡೋಣ ಅಂತ ಹೋದ್ವಿ ಅಂದರೆ ಈ ರೀತಿ ಹೋಮ್ ಸ್ಕ್ರೀನ್ ಲಾಕ್ಡ್ ಅಂತ ಏನಾಗುತ್ತೆ ಅಂತಂದರೆ ನೋಟಿಫಿಕೇಷನ್ ಬರುತ್ತೆ. ನಾವು ಯಾವ ಒಂದು ಅಪ್ಲಿಕೇಶನ್ನು ಕೂಡ ಮೂವ್ ಮಾಡೋದಕ್ಕೆ ಆಗೋದಿಲ್ಲ. ಯಾವುದೇ ಅಪ್ಲಿಕೇಶನ್ನ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಬೇರೆ ಕಡೆ ಮೂವ್ ಮಾಡೋಣ ಅಂತ ಟ್ರೈ ಮಾಡಿದ್ವಿ ಅಂತಂದರೆ ಹೋಮ್ ಸ್ಕ್ರೀನ್ ಲಾಕ್ಡ್ ಅಂತ ಏನಾಗುತ್ತೆ ಅಂತಂದರೆ ಈ ಒಂದು ನೋಟಿಫಿಕೇಷನ್ ನಮಗೆ ಬರುತ್ತೆ. ಸೊ ಇದನ್ನು ನಾವು ಯಾವ ರೀತಿ ಕ್ಲಿಯರ್ ಮಾಡಬೇಕು, ನಮಗೆ ಬೇಕಾದ ಕಡೆ ನಾವು ಈ ಒಂದು ಅಪ್ಲಿಕೇಶನ್ಸ್ಗಳನ್ನ ಎಲ್ಲಿಗೆ ಬೇಕು ಅಲ್ಲಿಗೆ ಯಾವ ರೀತಿ ಮೂವ್ ಮಾಡ್ಕೊಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿರೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ನೀವು ಫಸ್ಟು ನಿಮ್ಮ ಒಂದು ಮೊಬೈಲ್ನಲ್ಲಿರುವಂಥ ಸೆಟ್ಟಿಂಗ್ಸನ್ನು ನೀವು ಓಪನ್ ಮಾಡ್ಕೊಬೇಕಾಗುತ್ತೆ. ನಾನಿಲ್ಲಿ ಸೆಟ್ಟಿಂಗ್ಸನ್ನು ಓಪನ್ ಮಾಡಿದ್ದೀನಿ. ಸೆಟ್ಟಿಂಗ್ಸ್ ಓಪನ್ ಮಾಡಿದ ನಂತರ ಇಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗುತ್ತೆ. ಸ್ಕ್ರಾಲ್ ಮಾಡ್ಕೊಂಡ್ರಿ ಅಂದರೆ ಇಲ್ಲಿ ಹೋಮ್ ಸ್ಕ್ರೀನ್ ಅಂತ ಬರುತ್ತೆ. ಹೋಮ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಲವೊಂದೊಂದು ಮೊಬೈಲಲ್ಲಿ ಏನಾಗುತ್ತೆ ಅಂದರೆ ನಾವು ಇಲ್ಲಿ ಹೋಮ್ ಸ್ಕ್ರೀನ್ ಅಂತ ನನ್ನ ಮೊಬೈಲಲ್ಲಿ ತೋರಿಸಿದ್ರು ಅದೇ ರೀತಿ ಬೇರೆ ಮೊಬೈಲಲ್ಲಿ ತೋರಿಸೋದಿಲ್ಲ. ಆ ಟೈಮ್ನಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಟಾಪಲ್ಲಿ ನಿಮಗೆ ಸರ್ಚ್ ಬಾರ್ ಇರುತ್ತೆ ನೋಡಿ, ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟೈಪ್ ಮಾಡಿ. ನಾನೇನು ಟೈಪ್ ಮಾಡ್ತೀನೋ ಅದನ್ನೇ ಟೈಪ್ ಮಾಡಿ. HOME ಅಂತ ಟೈಪ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟು ಸ್ಪೇಸ್ನ ಕೊಡಿ. ಸ್ಪೇಸ್ ಕೊಟ್ಟಿದ ನಂತರ ಸ್ಕ್ರೀನ್ ಅಂತ ಟೈಪ್ ಮಾಡಿ. SCREEN ಅಂತ ಟೈಪ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಹೋಮ್ ಸ್ಕ್ರೀನ್ ಮತ್ತು ಹೋಮ್ ಸ್ಕ್ರೀನ್ ಲೇಔಟ್ ಅಂತ ಇರುತ್ತೆ. ನೀವು ಎರಡರಲ್ಲಿ ಯಾವುದೇ ಕ್ಲಿಕ್ ಮಾಡಿದ್ರು ಓಕೆನೆ. ಹೋಮ್ ಸ್ಕ್ರೀನ್ ಮೇಲೆ ಆದರೂ ಕ್ಲಿಕ್ ಮಾಡಿ, ಹೋಮ್ ಸ್ಕ್ರೀನ್ ಲೇಔಟ್ ಮೇಲೆ ಆದರೂ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ನಿಮಗೆ ಶೋ ಆಗುತ್ತೆ. ಇಲ್ಲಿ ಲಾಕ್ ಹೋಮ್ ಸ್ಕ್ರೀನ್ ಲೇಔಟ್ ಅಂತ ಇರುತ್ತೆ. ಇದು ಲಾಕ್ ಆಗಿರುತ್ತೆ. ನೀವು ಇದನ್ನ ಏನು ಮಾಡಬೇಕಾಗುತ್ತೆ ಅಂದರೆ ಡಿಸೇಬಲ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಟ್ಯಾಪ್ ಮಾಡಿದ್ರಿ ಅಂದರೆ ಡಿಸೇಬಲ್ ಆಗುತ್ತೆ. ಅದ್ರ ಮೇಲೆ ಮತ್ತೆ ಟ್ಯಾಪ್ ಮಾಡಿದ್ರಿ ಅಂದರೆ ಇನೇಬಲ್ ಆಗುತ್ತೆ. ಇವಾಗ ನಾನು ಡಿಸೇಬಲ್ ಮಾಡಿದ್ದೀನಿ, ಬ್ಯಾಕಿಗೆ ಬರ್ತಿದ್ದೀನಿ. ಈ ಒಂದು ಗ್ಯಾಲರಿನ ಲಾಂಗ್ ಪ್ರೆಸ್ ಮಾಡ್ತಿದ್ದೀನಿ. ಇಲ್ಲಿ ಟಾಪಿಗೆ ತೊಗೊಂಡೋಗಿ ಮೂವ್ ಮಾಡಿದ್ದೀನಿ. ನೀವು ನೋಡ್ತಿರ್ಬೋದು ಪ್ಲೇಸ್ಟೋರ್ನ ಲಾಂಗ್ ಪ್ರೆಸ್ ಮಾಡ್ಕೊಂಡಿದ್ದೀನಿ, ಬೇರೆ ಕಡೆಗೆ ತೊಗೊಂಡೋಗಿ ಮೂವ್ ಮಾಡಿದ್ದೀನಿ. ಮತ್ತೆ ಅದೇ ಪ್ಲೇಸ್ಗೆ ತೊಗೊಂಡು ಬಂದು ಮೂವ್ ಮಾಡ್ತಿದ್ದೀನಿ. ಈ ರೀತಿ ನೀವೇನು ಮಾಡ್ಬೋದು ಅಂದರೆ ತುಂಬಾ ಈಸಿಯಾಗಿ ನಿಮ್ಮ ಒಂದು ಹೋಮ್ ಸ್ಕ್ರೀನ್ ಏನಾದರೂ ಲಾಕ್ ಆಗಿದೆ ಅಂತ ಅಂದರೆ ಅದನ್ನು ಅನ್ಲಾಕ್ ಮಾಡಿಬಿಟ್ಟು ಅಪ್ಲಿಕೇಶನ್ಸ್ಗಳನ್ನ ಮೂವ್ ಮಾಡ್ಕೊಬೋದು. ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಷನ್. ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.